ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ನಾವು ಕಿಚನ್ ಕೌಂಟರ್ ಟಾಪ್ ಆಗಲಿ ಸ್ಟವ್ ಆಗಲಿ ತುಂಬ ಗಲೀಜಾಗ್ಬಿಟ್ಟಿರುತ್ತೆ, ಜಿಡ್ಡು ಇರುತ್ತೆ. ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕಾದಾಗ ಈ ರೀತಿ ಒಂದು ಲಿಕ್ವಿಡ್ನ ರೆಡಿ ಮಾಡಿ ನಾವು ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಸೊ ಇದಕ್ಕೆ ತುಂಬ ಕಾಸ್ಟ್ ಏನಾಗಲ್ಲ. ಸೊ ಮನೇಲಿರೋ ಸಾಮಗ್ರಿನೇ ಬಳಸಿ ನಾವು ಈ ಲಿಕ್ವಿಡ್ನ ರೆಡಿ ಮಾಡಿ ಸ್ಟೋರ್ ಮಾಡಿ ಇಟ್ಕೋಬೋದು. ಇಲ್ಲಾಂದರೆ ನಾವು ಹಾಗೆ ಬೇಕಾದಾಗ ಈ ಲಿಕ್ವಿಡ್ನ ರೆಡಿ ಮಾಡಿಕೊಂಡು ನಾವು ಕಿಚನ್ ಕೌಂಟರ್ ಟಾಪು, ಟೈಲ್ಸು, ಇದನ್ನು ಫ್ಲೋರ್ ಕ್ಲೀನ್ ಮಾಡೋಕ್ಕೆ ಕೂಡ ಯೂಸ್ ಮಾಡ್ಕೋಬೋದು. ನಾವು ಮಸಾಲೆ ಮಾಡಿದಾಗ ಅಥವಾ ನಾವು ವಾರಕ್ಕೊಂದ್ಸರಿ ಸ್ಟವ್ ತುಂಬ ಗಲೀಜಾಗ್ಬಿಟ್ಟಿರುತ್ತೆ, ನಾವು ಡೈಲಿ ಕ್ಲೀನ್ ಮಾಡ್ತಾ ಇರ್ತೀವಲ್ಲ, ಸೊ ಆವಾಗ ಈ ಲಿಕ್ವಿಡ್ನ ಯೂಸ್ ಮಾಡಿಕೊಂಡು ನಾವು ಸ್ಟವ್ ಕ್ಲೀನ್ ಮಾಡಿಕೊಂಡ್ರೆ ಪಳಪಳ ಅಂತ ಹೊಳಿತಾ ಇರುತ್ತೆ, ಜಿಡ್ಡೆಲ್ಲ ಹೊಟ್ಟೋಗ್ಬಿಡುತ್ತೆ. ಸೊ ಜಿಡ್ಡು ಕೂರೆಲ್ಲ ನಾವು ಈ ರೀತಿ ಕ್ಲೀನ್ ಮಾಡ್ಕೊಂಡಾಗ. ಸೊ ಇದಕ್ಕೆ ನಾನಿಲ್ಲಿ ಒಂದು ಬಟ್ಲು ತೊಗೊಂಡು ನಾನಿಲ್ಲಿ ಒಂದು ಅರ್ಧ ಲೀಟ್ರಷ್ಟು ನೀರು ಹಾಕ್ಕೊಂಡಿದ್ದೀನಿ. ನಾವು ಕುಡಿಯೋಕ್ಕೆ ಯೂಸ್ ಮಾಡ್ತೀವಲ್ಲ ಮಿನರಲ್ ವಾಟ್ರು, ಅದನ್ನು ಯೂಸ್ ಮಾಡಿದ್ದೀನಿ. ಅದಕ್ಕೆ ನಾನಿಲ್ಲಿ ಒಂದು 1/4 ಸ್ಪೂನಷ್ಟು ಉಪ್ಪು ಮತ್ತು ಒಂದು 1/4 ಸ್ಪೂನಷ್ಟು ನಾವು ಅಡುಗೆ ಸೋಡಾ ಯೂಸ್ ಮಾಡಿದ್ದೀನಿ. ನಾವು ಯಾವ ಸೋಡಾ ಮನೆಯಲ್ಲಿ ಅಡುಗೆಗೆ ಯೂಸ್ ಮಾಡ್ತೀವೋ ಆ ಅಡುಗೆ ಸೋಡಾನ ಒಂದು 1/4 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಒಂದು ಶಾಂಪೂ ಪ್ಯಾಕೆಟಲ್ಲಿ ನಾನು ಒಂದು 1/4 ಶಾಂಪೂನ ಇದಕ್ಕೆ 1/4 ಪ್ಯಾಕೆಟ್ ಶಾಂಪೂನ ಹಾಕಿ ನೀರಿಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಇದಕ್ಕೆ ನಾವು ಸಾಲ್ಟೆಡ್ ವಾಟರ್ ಅಂದರೆ ಉಪ್ಪು ನೀರನ್ನ ಯೂಸ್ ಮಾಡಬಾರ್ದು. ಸೊ ನಾವು ಕುಡಿತೀವಲ್ಲ ಮಿನರಲ್ ವಾಟರ್, ಅದನ್ನು ಯೂಸ್ ಮಾಡಿಕೊಂಡ್ರೆ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಈಗ ನಾವು ನೀರಿಗೆ ಹಾಕ್ಕೊಂಡಿರೋ ಉಪ್ಪು, ಸೋಡಾ ಮತ್ತು ನಾನಿಲ್ಲಿ ಶಾಂಪೂ ಪ್ಯಾಕೆಟ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಬೇಕು ಅಂದರೆ ಇದಕ್ಕೆ ಒಂದು ಸ್ವಲ್ಪ ಕಂಫರ್ಟನ್ನು ಕೂಡ ಹಾಕ್ಕೋಬೋದು. ನಾನಿಲ್ಲಿ ಯಾವುದೇ ರೀತಿ ಕಂಫರ್ಟ್ ಯೂಸ್ ಮಾಡ್ತಾ ಇಲ್ಲ. ಇದ್ರ ಜೊತೆಗೆ ನಾನಿಲ್ಲಿ ಒಂದು ಸ್ವಲ್ಪ ವಿನೇಗರ್ ಹಾಕ್ಕೋತಾ ಇದ್ದೀನಿ. ವಿನೇಗರು ವೈಟ್ ವಿನೇಗರ್ ಆಗಲಿ ಅಥವಾ ಈ ರೀತಿ ಇನ್ನೊಂದು ಸಿಂಥೆಟಿಕ್ ವಿನೇಗರ್ ಅಂತ ಬರುತ್ತೆ, ಯಾವುದಿದ್ರೆ ಅದು. ಒಂದು 1/4 ಕ್ಯಾಪಷ್ಟು ವಿನೇಗರ್ ಹಾಕ್ಕೊಂಡಿದ್ದೀನಿ. ನಾವು ಕ್ವಾಂಟಿಟಿ 1 ಲೀಟ್ರಿಗಾದರೆ ನಾವು ಒಂದು ಅರ್ಧ ಕ್ಯಾಪು ಅಥವಾ 1 ಕ್ಯಾಪು ವಿನೇಗರ್ನ ಹಾಕ್ಕೋಬೋದು. ಸೊ ನಾನಿಲ್ಲಿ ಒಂದು 1/4 ಕ್ಯಾಪಷ್ಟು ಬಾಟಲ್ ಕ್ಯಾಪಲ್ಲಿ ಒಂದು 1/4 ಕ್ಯಾಪಷ್ಟು ವಿನೇಗರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಈ ರೀತಿ ನಾವು ಪ್ಲಾಸ್ಟಿಕ್ ಬಾಟಲ್ಸ್ನ ಬಿಸಾಡೋ ಬದಲು ಮನೆಯಲ್ಲಿ ಈ ರೀತಿ ಬಿಸ್ಲರಿ ಬಾಟಲ್ಸ್ ಇರುತ್ತಲ್ಲ, ಸೊ ಅದರಲ್ಲಿ ನಾವು ಈ ನೀರನ್ನು ಹಾಕಿ ಫಿಲ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು ಅರ್ಧ ಲೀಟರ್ ಈ ರೀತಿ ಲಿಕ್ವಿಡ್ನ ಪ್ರಿಪೇರ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಬಾಟ್ಲಿಗೆ ಹಾಕಿ. ಸೊ ನಾವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಬಾಟ್ಲಿಗೆ ಹಾಕಿಟ್ಕೋಬೇಕು. ಇದಕ್ಕೆ ನಾವು ಶಾಂಪೂ, ಸೋಡಾ ಮತ್ತು ಉಪ್ಪು ಹಾಕಿರೋದ್ರಿಂದ ಉಪ್ಪು ಚೆನ್ನಾಗಿ ಬ್ಯಾಕ್ಟೀರಿಯಾನೆಲ್ಲ ಕಿಲ್ ಮಾಡುತ್ತೆ. ಮತ್ತು ನಾವು ಶಾಂಪೂ ಹಾಕಿರೋದ್ರಿಂದ ನಾವು ಅದು ಘಮ್ ಅಂತ ಸ್ಮೆಲ್ಲು ಸಹ ತುಂಬ ಚೆನ್ನಾಗಿರುತ್ತೆ ಮತ್ತು ಪಳಪಳ ಅಂತ ಒಳಗುತ್ತೆ, ಶೈನ್ ಬರುತ್ತೆ. ಸ್ಟವ್ ಮತ್ತು ಕೌಂಟರ್ ಟಾಪ್ ಎಲ್ಲ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ವಿನೇಗರು ಸಹ ಕ್ಲೀನಿಂಗ್ ಏಜೆಂಟಾಗಿ ವರ್ಕ್ ಆಗುತ್ತೆ. ಸೊ ಆ ಜಿಡ್ಡು ಕಲೆಗಳು ಅದೆಲ್ಲ ನೀಟಾಗಿ ಹೊಟ್ಟೋಗ್ಬಿಡುತ್ತೆ. ನಾನಿಲ್ಲಿ ಒಂದು ಸ್ವಲ್ಪ ಲಿಕ್ವಿಡ್ನ ಬಟ್ಲಲ್ಲಿ ತೊಗೊಂಡು ನಾನು ಈ ರೀತಿ ಸ್ಟವ್ನ ಒರೆಸ್ಕೋತಾ ಇದ್ದೀನಿ. ನೋಡಿ, ಫಸ್ಟು ಸ್ಟವ್ ತುಂಬ ಗಲೀಜಾಗಿತ್ತಲ್ಲ, ನಾನು ಇಲ್ಲಿ ನಾರಿಗೆ ಒಂದು ಸ್ವಲ್ಪ ಆ ಲಿಕ್ವಿಡ್ನ ಹಾಕ್ಕೊಂಡು ನೀಟಾಗಿ ಈ ರೀತಿ ಬರ್ನರ್ ಹತ್ರ ಎಲ್ಲ ಆ ಕಲೆಗಳೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಈ ರೀತಿ ಉಜ್ಕೋತಾ ಇದ್ದೀನಿ. ನಾವು ಈ ರೀತಿ ಲಿಕ್ವಿಡ್ನ ರೆಡಿ ಮಾಡಿ ಇಟ್ಕೊಬಿಟ್ರೆ ನಾವು ಮನೆ ಒರೆಸ್ಬೇಕಾದ್ರೆ ಆ ಲಿಕ್ವಿಡ್ನ ಒಂದು ಕ್ಯಾಪಷ್ಟು ನೀರಿಗೆ ಹಾಕ್ಕೊಂಡ್ರೆ ಘಮ್ ಅಂತ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಫ್ಲೋರು ಸಹ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನಾವು ಶಾಂಪೂ ಹಾಕಿರೋದ್ರಿಂದ ನೀಟಾಗಿ ಕ್ಲೀನ್ ಆಗುತ್ತೆ ಮತ್ತು ಪಳಪಳ ಅಂತ ಹೊಳಿತಾ ಇರುತ್ತೆ. ತುಂಬ ಚೆನ್ನಾಗಿ ಶೈನ್ ಸಹ ಬರುತ್ತೆ, ಕೊಳೆ ಎಲ್ಲ ಹೋಗಿ. ಸೊ ನೀವು ಸಹ ಟ್ರೈ ಮಾಡಿ ನೋಡಿ, ಲಿಕ್ವಿಡ್ನ ರೆಡಿ ಮಾಡಿ ಇಟ್ಕೋಬೋದು. ನಾವು ಅಂಗಡಿನಲ್ಲಿ ಕಾಸ್ಟ್ಲಿ ಲಿಕ್ವಿಡ್ಸ್ನ ತಂದು ಸ್ಟವ್ ಕ್ಲೀನ್ ಮಾಡೋಕ್ಕೆ ಅಥವಾ ಫ್ಲೋರ್ ಕ್ಲೀನ್ ಮಾಡೋಕ್ಕೆಲ್ಲ ಯೂಸ್ ಮಾಡ್ತೀವಲ್ಲ, ಅದ್ರ ಬಳಿ ಈ ರೀತಿ ಮನೆಯಲ್ಲೇ ಕಡಿಮೆ ಖರ್ಚಲ್ಲಿ ನಾವು ಮನೇಲಿರೋ ಸಾಮಗ್ರಿನ ಯೂಸ್ ಮಾಡಿಕೊಂಡು ಇದನ್ನು ರೆಡಿ ಮಾಡಿಕೊಂಡು ನಾವು ಬಾಟ್ಲಿಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೋದು. ಇದನ್ನು ನಾವು ಫ್ರಿಜ್ಜಲ್ಲಾದರೂ ಇಟ್ಕೋಬೋದು, ಹಾಗೆಯೇ ಹೊರಗಡೆ ಇಟ್ಟರು ಸಹ ಯಾವುದೇ ರೀತಿ ಸ್ಮೆಲ್ಲು ಬರಲ್ಲ ಮತ್ತು ಕೆಡೋದು ಇಲ್ಲ. ನಾವು ಬೇಕಾದರೆ ಇದನ್ನು ಒಂದು 15 ಡೇಸ್ ಒನ್ಸ್ ಈ ರೀತಿ ರೆಡಿ ಮಾಡಿ ಇಟ್ಕೊಬಿಟ್ರೆ ನಾವು ಯಾವಾಗಲೂ ಸ್ಟವ್ ಕ್ಲೀನ್ ಮಾಡ್ಕೊತಾ ಇರ್ತೀವಿ. ಕಿಚನ್ ಟೈಲ್ಸು, ಕಿಚನ್ ಕೌಂಟರ್ ಟಾಪ್ ಎಲ್ಲ ಡೈಲಿ ಒರೆಸ್ಕೊತಾ ಇರ್ತೀವಲ್ಲ, ಆಗ ಒಂದು ಸ್ವಲ್ಪ ಈ ಲಿಕ್ವಿಡ್ನ ಯೂಸ್ ಮಾಡಿಕೊಂಡು ನಾವು ನೀಟಾಗಿ ಒಂದು ಬಟ್ಟೆ ತೊಗೊಂಡು ಒರೆಸ್ಕೊಂಡ್ರೆ ನೀಟಾಗಿ ಕ್ಲೀನ್ ಆಗುತ್ತೆ. ಆ ಜಿಡ್ಡು ಮತ್ತು ಕಟ್ಟಲ್ಲ. ಈ ರೀತಿ ಒರೆಸೋದ್ರಿಂದ ಸ್ಟವ್ ಸಹ ನೀಟಾಗಿರುತ್ತೆ ಮತ್ತು ಕಿಚನ್ ಕೌಂಟರ್ ಟಾಪು ಸಹ ನೀಟಾಗಿ ಮೇಂಟೈನ್ ಮಾಡ್ಬೋದು. ನಾನು ಲಿಕ್ವಿಡನ್ನೇ ಯೂಸ್ ಮಾಡಿ ಇಲ್ಲಿ ಈ ನಾರಿಗೆ ಒಂದು ಸ್ವಲ್ಪ ಲಿಕ್ವಿಡ್ ಹಾಕ್ಕೊಂಡಿದ್ದೆ ಮತ್ತು ಟೈಲ್ಸ್ ಮೇಲೆಲ್ಲ ನಾವು ಕಿಚನ್ ಕೌಂಟರ್ ಟಾಪ್ ಮೇಲೆಲ್ಲ ಆ ನೀರನ್ನು ಚಿಮುಕ್ಸಿದ್ದೆ. ಸೊ ಈ ರೀತಿ ನಾರು ತೊಗೊಂಡು ನಾನು ಇಲ್ಲಿ ಒಂದ್ಸರಿ ಸ್ಟವ್ ಮತ್ತು ಬರ್ನರ್ ಸುತ್ತ ಮತ್ತು ಸ್ಟವ್ ಕೆಳಗಡೆ ಟೈಲ್ಸ್ ಇರುತ್ತಲ್ಲ, ಕಿಚನ್ ಕೌಂಟರ್ ಟಾಪು ಹಿಂದೆ ಟೈಲ್ಸ್ ಬರುತ್ತಲ್ಲ, ಸ್ಟವ್ ಹಿಂದೆ ಎಲ್ಲ ಟೈಲ್ಸ್ ಮೇಲೆ ನಾವು ಯಾವಾಗಲೂ ಅಡುಗೆ ಮಾಡಿದಾಗ ಸಾಂಬಾರಾಗಲಿ ಅಥವಾ ಕುಕ್ಕರು ವಿಶಿಲ್ ಕೂಗಿದಾಗ ಕೆಲವು ಸಲ ಎಗರ್ಬಿಡುತ್ತೆ. ಆ ನೀರೆಲ್ಲ ಕೂತು ಅದು ಒಂಥರ ಕಲೆಗಳ ಥರ ಆಗ್ಬಿಟ್ಟಿರುತ್ತೆ, ರೆಡ್ ಅಂಟ್ಕೊಂಡಂಗ ಥರ ಜಿಡ್ಡು ಕೂತ್ಬಿಟ್ಟಿರುತ್ತೆ. ಸೊ ಅದನ್ನೆಲ್ಲ ಉಜ್ಕೊಂಡಿದ್ದಾಗಿದೆ. ಈಗ ನಾನು ಕಿಚನ್ ಟವಲ್ ತೊಗೊಂಡು ಅದನ್ನು ತೇವ ಮಾಡ್ಕೊಂಡಿದ್ದೀನಿ. ತೇವ ಮಾಡಿಕೊಂಡು ಇದನ್ನು ಒರೆಸ್ಕೋತಾ ಇದ್ದೀನಿ. ನಾವು ಉಜ್ಕೊಂಡಿರೋ ಸ್ಟವ್, ಕಿಚನ್ ಟೈಲ್ಸು ಮತ್ತು ಕೌಂಟರ್ ಟಾಪನ್ನೆಲ್ಲ ನೀಟಾಗಿ ಒರೆಸಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಸೊ ಈ ರೀತಿ ನಾವು ಮನೆಯಲ್ಲೇ ಲಿಕ್ವಿಡ್ ರೆಡಿ ಮಾಡಿಕೊಂಡು
ಕಡಿಮೆ ಖರ್ಚಲ್ಲಿ ಮನೇಲಿರೋ ಸಾಮಗ್ರಿನೇ ಯೂಸ್ ಮಾಡಿಕೊಂಡು ಮಾಡಿಟ್ಕೊಂಡ್ರೆ ನಮಗೆ ಮನಿ ಸೇವ್ ಆಗುತ್ತೆ ಮತ್ತು ನಾವು ನೀಟಾಗಿ ಕ್ಲೀನು ಆಗುತ್ತೆ. ಇನ್ನು ನಾವು ಶಾಂಪು ಹಾಕಿರೋದ್ರಿಂದ ಸ್ಮೆಲ್ಲು ಸಹ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ನೀಟಾಗಿ ಕ್ಲೀನಾಗಿದೆ, ಪಳ ಅಂತ ಹೊಳಿತಾ ಇದೆ ಸ್ಟವ್ ಎಲ್ಲ. ಎಷ್ಟು ಚೆನ್ನಾಗಿ ನಾವು ಮನೆಯಲ್ಲೇ ರೆಡಿ ಮಾಡಿರೋ ಲಿಕ್ವಿಡಿಂದ ಕ್ಲೀನ್ ಮಾಡ್ಕೋಬೋದು. ನೋಡಿ ಸ್ಟವ್ ಮೇಲೆ ಇರೋ ಜಿಡ್ಡೆಲ್ಲ ಹೋಗಿದೆ, ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಒರೆಸ್ಕೊಂಡಾದ್ಮೇಲೆ. ಈಗ ನಾನು ಸ್ಟವ್ ಹಿಂದೆ ಟೈಲ್ಸ್ ಇದೆ ಅಲ್ಲ, ಆ ಟೈಲ್ಸ್ ಮೇಲೇನು ಸಹ ಉಜ್ಜಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಯಾವ ರೀತಿ ಕಾಣುತ್ತೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಟಿಪ್ ಬಂದು ನಾನಿಲ್ಲಿ ಹಾಗಲಕಾಯಿ ತೊಗೊಂಡಿದ್ದೀನಿ. ಹಾಗಲಕಾಯಿ ತುಂಬ ಕಹಿ ಇರುತ್ತೆ ಅಂತ ತುಂಬ ಜನ ತಿನ್ನೋದೇ ಇಲ್ಲ. ಸೊ ನೀವು ಈ ರೀತಿ ಟ್ರೈ ಮಾಡಿ ನೋಡಿ, ಹಾಗಲಕಾಯಿ ಕಹಿ ಎಲ್ಲ ಹೊಟ್ಟೋಗ್ಬಿಡುತ್ತೆ. ನಾನು ಫಸ್ಟ್ ಹಾಗಲಕಾಯಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕಟ್ ಮಾಡಿಕೊಂಡು ನೀರಲ್ಲಿ ಹಾಕಿ ಈ ರೀತಿ ಒಂದು ಅರ್ಧ ಅವರ್ ಅಥವಾ 1 ಅವರ್ ನೆನೆಸಿಟ್ಕೊಂಡಿದ್ದೀನಿ. ಸೊ ನಾವು ಬೆಳಗ್ಗೆ ಪಲ್ಯ ಮಾಡ್ಕೊಳ್ಳೋದಾದರೆ ನಾವು ನೈಟೇ ಈ ರೀತಿ ಕಟ್ ಮಾಡಿಬಿಟ್ಟು ನೀರಲ್ಲಿ ನೆನೆಸಿಟ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ಮಿಕ್ಸ್ ಮಾಡಿ ಇಟ್ಬಿಟ್ರೆ ಆ ಕಹಿ ಎಲ್ಲ ಹೊಟ್ಟೋಗ್ಬಿಡುತ್ತೆ. ಸೊ ನಾವು ಅದನ್ನು ಚೆನ್ನಾಗಿ ತೊಳೆದು ಆ ನೀರೆಲ್ಲ ತೆಗೆದುಬಿಡಬೇಕು. ನಾವು ಉಪ್ಪು ಅರಿಶಿನ ಪುಡಿ ಹಾಕಿರ್ತೀವಲ್ಲ, ಆ ನೀರನ್ನೆಲ್ಲ ತೆಗೆದು ಹಾಗಲಕಾಯಲ್ಲಿರೋ ನೀರನ್ನೆಲ್ಲ ಸ್ಕ್ವೀಸ್ ಮಾಡಿಕೊಂಡು ನಾವು ಈ ರೀತಿ ಸ್ಟವ್ ಹಚ್ಚಿ ಬಾಣಲಿ ಇಟ್ಕೊಂಡು ಇದಕ್ಕೆ ಎಣ್ಣೆ ಹಾಕ್ಕೊಂಡು ನಾವು ಹಾಗಲಕಾಯಿನ ಚೆನ್ನಾಗಿ ಹುರ್ಕೋಬೇಕು. ಸೊ ನಾವು ಇದಕ್ಕೆ ಜಾಸ್ತಿ ನೀರು ಹಾಕ್ಕೊಂಡಿರೇ ಎಣ್ಣೆನಲ್ಲೇ ಹುರ್ಕೊಳ್ಳೋದ್ರಿಂದ ಚೆನ್ನಾಗಿ ಅದು ಫುಲ್ಲು ಡ್ರೈ ಆಗಬೇಕು. ಅದುವರೆಗೂ ನಾವು ಈ ರೀತಿ ಚೆನ್ನಾಗಿ ಹುರ್ಕೊಳ್ಳೋದ್ರಿಂದ ಹಾಗಲಕಾಯಿ ಕಹಿ ಎಲ್ಲ ಹೊಟ್ಟೋಗ್ಬಿಡುತ್ತೆ. ಸೊ ನಾವು ಪಲ್ಯನೇ ಮಾಡಲಿ ಅಥವಾ ಗೊಜ್ಜೆ ಮಾಡಲಿ ಸಾಂಬಾರೇ ಮಾಡಲಿ ಈ ರೀತಿ ನಾವು ಫ್ರೈ ಮಾಡ್ಕೊಳ್ಳೋದ್ರಿಂದ ಕಹಿ ಎಲ್ಲ ಹೊಟ್ಟೋಗುತ್ತೆ, ಚೆನ್ನಾಗಿರುತ್ತೆ ಹಾಗಲಕಾಯಿ ತಿನ್ನೋಕ್ಕೆ. ಈ ರೀತಿ ನೀವು ಸಹ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಈ ಟಿಪ್ಸು ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಫಾಲೋ ಮಾಡಿ ನೋಡಿ. ನೆಕ್ಸ್ಟ್ ಟಿಪ್ ಬಂದು ನಾನಿಲ್ಲಿ ನಾವು ಚಪಾತಿ ಹಿಟ್ಟನ್ನು ಕಲಿಸ್ಕೋತೀವಿ. ಸೊ ಬಿಗಿನರ್ಸ್ಗೆ ಲಟ್ಸೋಕ್ಕೆ ಬರಲ್ಲ, ಲಟ್ಟಣಿಗೆನೂ ಬೇಕಾಗಿಲ್ಲ, ಮಣೆನೂ ಬೇಕಾಗಿಲ್ಲ. ನಾವು ಈಸಿಯಾಗಿ ನಾವು ಒಂದು ಆಯಿಲ್ ಪೇಪರ್ ಅಥವಾ ಸ್ಯಾರಿ ಕವರ್ ಬರುತ್ತಲ್ಲ, ಅದ್ರ ಸಹಾಯದಿಂದ ನಾವು ಚಪಾತಿ ಆಗಲಿ ಪೂರಿಗೆ ಲಟ್ಟಿಸ್ಕೊಳ್ಳೋದಾಗಲಿ ಈಸಿಯಾಗಿ ಮಾಡ್ಕೋಬೋದು. ಸೊ ಇದಕ್ಕೆ ನಾನಿಲ್ಲಿ ಮನೆಯಲ್ಲಿ ಆಯಿಲ್ ಪೇಪರ್ ಇರುತ್ತಲ್ಲ, ಸೊ ಆಯಿಲ್ ಪೇಪರ್ನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕಟ್ ಮಾಡಿ ಇಟ್ಕೊಂಡು ನಾನು ಫಸ್ಟೇ ಚಪಾತಿ ಹಿಟ್ಟನ್ನು ಕಲಸಿಟ್ಕೊಂಡಿದ್ದೆ. ಅದನ್ನು ಒಂದು ಚಿಕ್ಕದಾಗಿ ಈ ರೀತಿ ಉಂಡೆ ತೊಗೊಂಡಿದ್ದೀನಿ. ಸೊ ಆಯಿಲ್ ಪೇಪರಲ್ಲಿ ಎಣ್ಣೆ ಇರುತ್ತಲ್ಲ, ಸೊ ಆ ಎಣ್ಣೆನೇ ನಾನಿಲ್ಲಿ ಚಪಾತಿ ಹಿಟ್ಟಿಗೆ ಹಾಕ್ಕೊಂಡು ನಾನು ಇನ್ನೊಂದು ಆಯಿಲ್ ಪೇಪರು ತೊಗೊಂಡಿದ್ದೀನಿ. ನಾವು ಆಯಿಲ್ ಪೇಪರ್ ಆದರೂ ತೊಗೋಬೋದು, ಇಲ್ಲಾಂದರೆ ಇನ್ನೊಂದು ಸ್ಯಾರಿ ಕವರ್ಸ್ ಬರುತ್ತಲ್ಲ, ಸೊ ಆ ಕವರ್ ಇದ್ದರೆ ಆ ಕವರ್ನ ತೊಗೊಂಡು ಈ ರೀತಿ ಮೇಲೆ ಪ್ಲೇಸ್ ಮಾಡಿಬಿಟ್ಟು ಸೊ ನಾನಿಲ್ಲಿ ಒಂದು ತಟ್ಟೆ ತೊಗೊಂಡಿದ್ದೀನಿ. ಸೊ ಈ ರೀತಿ ನಾವು ಒಂದು ಚಿಕ್ಕ ತಟ್ಟೆ ಆದರೂ ತೊಗೋಬೋದು. ಈ ರೀತಿ ಅಗಲಕ್ಕಿರೋ ತಟ್ಟೆ ತೊಗೊಂಡು ಈ ರೀತಿ ನಾವು ಒಂದ್ರ ಮೇಲೊಂದು ಕವರ್ನ ಇಟ್ಟು ಈ ರೀತಿ ಪ್ರೆಸ್ ಮಾಡೋದ್ರಿಂದ ನೋಡಿ ಎಷ್ಟು ನೀಟಾಗಿ ನಾವು ಈ ರೀತಿ ಈಸಿಯಾಗಿ ನಾವು ಚಪಾತಿ ಪೂರಿಗೆ ಆಗಲಿ ಅಥವಾ ಚಪಾತಿಗೆ ಆಗಲಿ ಈ ರೀತಿ ಲಟ್ಟಿಸ್ಕೋಬೋದು. ಯಾವುದೇ ಲಟ್ಟಣಿಗೆ ಬೇಕಾಗಿಲ್ಲ, ಮಣೆ ಬೇಕಾಗಿಲ್ಲ. ನಾವು ಈಸಿಯಾಗಿ ಈ ರೀತಿ ಕವರ್ ಸಹಾಯದಿಂದ ಎಷ್ಟು ಬೇಕಾದರೂ ನಾವು ಪೂರಿ ಆದರೂ ಮಾಡ್ಕೋಬೋದು, ಇದರಲ್ಲಿ ಚಪಾತಿ ಆದರೂ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಮಾಡ್ಕೋಬೋದು, ಬೇಗನೂ ಸಹ ಆಗುತ್ತೆ. ನೋಡಿ ನೀವು ಸಹ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಬಿಗಿನರ್ಸ್ಗೆ ಚಪಾತಿನೇ ಲಟ್ಸೋಕ್ಕೆ ಬರಲ್ಲ, ಪೂರಿ ಲಟ್ಸೋಕ್ಕೆ ಬರಲ್ಲ ಅನ್ನೋರು ಈ ರೀತಿ ಕವರ್ ಸಹಾಯದಿಂದ ಮತ್ತು ಒಂದು ಪ್ಲೇಟ್ ಸಹಾಯದಿಂದ ನಾವು ಈ ರೀತಿ ಚಪಾತಿ ಹಿಟ್ಟನ್ನು ಲಟ್ಟಿಸ್ಕೋಬೋದು ಈಸಿಯಾಗಿ. ನೋಡಿ ಎಷ್ಟು ಚೆನ್ನಾಗಾಗುತ್ತೆ. ಜಸ್ಟ್ ನಾವು ಆ ಒಂದು ಕವರ್ ಮೇಲೆ ನಾವು ಮಾಡಿ ಇಟ್ಕೊಂಡಿರೋ ಚಪಾತಿ ಹಿಟ್ಟನ್ನು ಇಟ್ಟು ಇನ್ನೊಂದು ಕವರ್ನ ಅದರ ಮೇಲೆ ಪ್ಲೇಸ್ ಮಾಡಿ, ನಾವು ಕವರಲ್ಲೇ ಎಣ್ಣೆ ಇರೋದ್ರಿಂದ ನಾನು ಇಲ್ಲಿ ಎಣ್ಣೆ ಏನೂ ಹಾಕ್ಕೊಂಡಿಲ್ಲ. ನೀವು ಬೇಕಂದರೆ ಒಂದು ಸ್ವಲ್ಪ ಎಣ್ಣೆನ ಈ ರೀತಿ ಚಪಾತಿ ಹಿಟ್ಟಿನ ಮೇಲೆ ಹಾಕ್ಕೊಂಡು ಮೇಲೆ ಇನ್ನೊಂದು ಕವರ್ ಇಟ್ಟು ಪ್ಲೇಟಿಂದ ಪ್ರೆಸ್ ಮಾಡಿದ್ರೆ ಸಾಕು. ನೋಡಿ ನಾನಿಲ್ಲಿ ಒಂದು 3 ಇಂದ 4 ಈ ರೀತಿ ಚಪಾತಿನ ಲಟ್ಟಿಸ್ಕೊಂಡಿದ್ದೀನಿ. ಸೊ ಇದರಲ್ಲಿ ನಾವು ಪೂರಿ ಆದರೂ ಮಾಡ್ಕೋಬೋದು. ನಾನಿಲ್ಲಿ ಹಿಟ್ಟಲ್ಲಿ ಆಲ್ರೆಡಿ ನಾವು ಲಟ್ಟಿಸ್ಕೊಂಡಿದ್ರಲ್ಲಿ ಎಣ್ಣೆ ಇರೋದ್ರಿಂದ ಯಾವುದೇ ರೀತಿ ಎಣ್ಣೆ ಹಾಕ್ಕೋತಾ ಇಲ್ಲ. ನಾನಿಲ್ಲಿ ತವಾನ ಬಿಸಿ ಮಾಡ್ಕೊಂಡಿದ್ದೆ. ಸೊ ಈಗ ಚಪಾತಿನ 2 ಸೈಡು ನಾವು ಬೇಯಿಸ್ಕೊಂಡ್ರೆ ಚಪಾತಿ ರೆಡಿ ಆಗುತ್ತೆ. ಸೊ ಈ ರೀತಿ ಈಸಿಯಾಗಿ ಬಿಗಿನರ್ಸು ಕೂಡ ಬರದೇ ಇರೋರು ಸಹ ಚಪಾತಿನ ಲಟ್ಟಿಸ್ಕೊಂಡು ಚಪಾತಿ ಮಾಡ್ಕೋಬೋದು. ಇದರಲ್ಲಿ ನಾವು ಪೂರಿ ಆದರೂ ಮಾಡ್ಕೋಬೋದು, ಚಪಾತಿ ಆದರೂ ಮಾಡ್ಕೋಬೋದು ಈ ರೀತಿ. ಸೊ ನೋಡಿ ನಾನು 2 ಸೈಡು ಚಪಾತಿನ ಬೇಯಿಸ್ಕೊಂಡಿದ್ದೀನಿ. ಸೊ ಈ ಟಿಪ್ಸು ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಫಾಲೋ ಮಾಡಿ ನೋಡಿ ಫ್ರೆಂಡ್ಸ್. ಸೊ ನೋಡಿ ನಾನು ಚಪಾತಿ ರೆಡಿ ಮಾಡಿಕೊಂಡೆ. ಸೊ ನಾನಿಲ್ಲಿ ಒಂದು 2 ರಿಂದ 3 ಚಪಾತಿ ಮಾಡ್ಕೊಂಡಿದ್ದೀನಿ. ಈ ರೀತಿ ನೀವು ಸಹ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನೆಕ್ಸ್ಟ್ ಟಿಪ್ ಬಂದು ನಾವು ಹಾಗಲಕಾಯಿ ಪಲ್ಯ ಆಗಲಿ ಅಥವಾ ಯಾವುದೇ ರೀತಿ ಬೆಂಡೆಕಾಯಿ ಪಲ್ಯ ಎಲ್ಲ ಮಾಡ್ಕೋತೀವಲ್ಲ, ಸೊ ಆವಾಗ ಈ ರೀತಿ ನಾನಿಲ್ಲಿ 1 ಕಪ್ಪಷ್ಟು ಕಡಲೆಬೀಜ ತೊಗೊಂಡಿದ್ದೀನಿ. ಕಡಲೆಬೀಜನ ಹಸಿ ಕಡಲೆಬೀಜ ಆಗಲಿ ಅಥವಾ ಹುರಿದ್ಬಿಟ್ಟು ಆ ಕಡಲೆಬೀಜ ಆಗಲಿ ಈ ರೀತಿ ಪೌಡ್ರ್ ಮಾಡಿಕೊಂಡು ನಾವು ಹಾಗಲಕಾಯಿ ಪಲ್ಯಕ್ಕಾಗಲಿ ಗೊಜ್ಜಿಗಾಗಲಿ ಕೊನೆಯಲ್ಲಿ ಮಿಕ್ಸ್ ಮಾಡೋದ್ರಿಂದ ಹಾಗಲಕಾಯಿ ಒಂಚೂರು ಕಹಿನೇ ಇರಲ್ಲ, ನಾವು ಆರಾಮಾಗಿ ತಿನ್ಬೋದು, ಆ ರೀತಿ ಆಗುತ್ತೆ. ಸೊ ನೀವು ಈ ಟಿಪ್ಸ್ನ ಫಾಲೋ ಮಾಡಿ ನೋಡಿ ಫ್ರೆಂಡ್ಸ್. ನೆಕ್ಸ್ಟ್ ಟಿಪ್ ಬಂದು ನಾವು ಕನಕಾಂಬರಿ ಹೂವು ತರ್ತೀವಿ ಹಬ್ಬಗಳ ಟೈಮಲ್ಲಾಗಲಿ ಅಥವಾ ಬೇರೆ ಟೈಮಲ್ಲಾಗಲಿ ಹೂವು ತಂದಾಗ, ತುಂಬ ಜಾಸ್ತಿ ತಂದಾಗ ಈ ರೀತಿ ಹೂವನ್ನು ನಾವು ಯಾವ ರೀತಿ ತುಂಬ ದಿನ ಸ್ಟೋರ್ ಮಾಡಿ ಇಟ್ಕೋಬೋದು ಅಂದರೆ, ನಾನಿಲ್ಲಿ ಒಂದು ಅಗಲವಾದ ಪ್ಲಾಸ್ಟಿಕ್ ಬಟ್ಲು ತೊಗೊಂಡಿದ್ದೀನಿ. ಬಟ್ಲು ತೊಗೊಂಡು ನಾನು ಅದಕ್ಕೆ ಕೆಳಗಡೆಗೆ ಟಿಶ್ಯೂ ಪೇಪರ್ ಹಾಕ್ಕೋತಾ
ಹಾಕ್ಕೋತಾ ಇದ್ದೀನಿ. ಟಿಶ್ಯೂ ಪೇಪರ್ ಮೇಲೆ ಈ ರೀತಿ ನಾವು ತೊಗೊಂಡಿರೋ ಕನಕಾಂಬರಿ ಹೂವನ್ನು ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಅಗಲವಾಗಿರೋ ಬಟ್ಲು ತೊಗೊಂಡ್ರೆ ಒಳ್ಳೆಯದು, ಮತ್ತು ಹೂವನ್ನು ಪ್ರೆಸ್ ಮಾಡಬಾರ್ದು. ಈ ರೀತಿ ಹಾಕ್ಕೊಂಡು ನಾವು ಮೇಲೆ ನ್ಯೂಸ್ ಪೇಪರ್ ಆಗಲಿ ಅಥವಾ ನಾವು ಈ ರೀತಿ ಪೇಪರ್ನ ಕಟ್ ಮಾಡಿಬಿಟ್ಟು ಆ ಪೇಪರ್ನ ಹೂವಿನ ಮೇಲೆ ಹಾಕೋದ್ರಿಂದ ನಾವು ಲಿಡ್ಡನ್ನು ಕ್ಲೋಸ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಾಗ ಆ ತೇವಾಂಶ ಎಲ್ಲ ಹೀರ್ಕೊಳ್ಳುತ್ತೆ ನ್ಯೂಸ್ ಪೇಪರು ಮತ್ತು ಆ ಟಿಶ್ಯೂ ಪೇಪರು. ಸೊ ಆವಾಗ ನಾವು ಹೂವನ್ನು ತುಂಬ ದಿನ ಸ್ಟೋರ್ ಮಾಡಿ ಇಟ್ಕೋಬೋದು ಫ್ರೆಂಡ್ಸ್. ಸೊ ಈ ಟಿಪ್ಸು ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಫಾಲೋ ಮಾಡಿ ನೋಡಿ ಫ್ರೆಂಡ್ಸ್. ಸೊ ನಾನು ಮಾಡೋ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.